ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಮಾಡ್ತಿರೋಂಥ ವಿಡಿಯೋ ಬಂದು ಬೆಲ್ಲಲ್ಲಿ EAT ಅನ್ನೋ ಪೋಸ್ಟ್, ಇಂಜಿನಿಯರ್ ಅಸಿಸ್ಟೆಂಟ್ ಟ್ರೈನಿ ಪೋಸ್ಟ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ, ಲೈಕ್ ಆಲ್ ದ ಡಿಪ್ಲೊಮಾ ಆಸ್ಪಿರೆಂಟ್ಸ್ ಹೂ ಆರ್ ರಿಲೇಟೆಡ್ ಟು ECE ಇರ್ಬೋದು, ಟ್ರಿಪಲ್ ಇ ಇರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು ಆ್ಯಂಡ್ CS ಬ್ರಾಂಚ್ ಆಗಿರ್ಬೋದು, ನಿಮ್ಮೆಲ್ಲರಿಗೆ ಒಂದು ಒಳ್ಳೆ ಸುದ್ದಿ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗ ವೀಕ್ಷಿಸ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಇನ್ಮೇಲೆ ನಾವು ಡಿಸ್ಕಸ್ ಮಾಡೋಂಥ ಟಾಪಿಕ್ಸ್ ವಿಲ್ ಬಿ ರಿಲೇಟೆಡ್ ಟು ದ ಎಕ್ಸಾಮ್ ಸ್ಟ್ರಾಟಜಿನ ಹೇಗೆ ಕ್ರ್ಯಾಕ್ ಮಾಡಬೇಕು ಆ್ಯಂಡ್ ಎಷ್ಟು ಈಸಿಯಾಗಿ ನಾವು ಪೇಪರ್ನ ಬಿಡಿಸ್ಬೋದು ಆ್ಯಂಡ್ ಯಾವ ಥರ ಕ್ವಶನ್ಸ್ ನಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಅನ್ನೋದು, ಇದನ್ನು ನಾನು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಟ್ಯಾಗ್ ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಪರ್ಟಿಕ್ಯುಲರ್ ಈ ವಿಡಿಯೋನಲ್ಲಿ ಹಾಕಿರೋಂಥ ಕ್ವಶನ್ಸ್ ಎಲ್ಲನೂ ನಿಮಗೆ ಪ್ರೀವಿಯಸ್ ಇಯರ್ ಪೇಪರಲ್ಲಿ ಬಂದಿರೋ ಅಂಥ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಈ ವರ್ಷನೂ ಅದೇ ಥರನೇ ಪೇಪರ್ ಪ್ಯಾಟರ್ನ್ ಇರುತ್ತೆ. ಲೈಕ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪೇಪರ್ ಪ್ಯಾಟರ್ನ್ ಈಸ್ ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ. ಪಾರ್ಟ್ ಎ ಬಂದು ಆಪ್ಟಿಟ್ಯೂಡ್ ಇರುತ್ತೆ, ಅದರಲ್ಲಿ ಅರ್ಥಮ್ಯಾಟಿಕ್, ರೀಸನಿಂಗ್ ಆ್ಯಂಡ್ ವರ್ಬಲ್, ನಾನ್ ವರ್ಬಲ್, ಕಾಂಪ್ರಿಹೆನ್ಷನ್, ಸೆಂಟೆನ್ಸ್ ರಿಲೇಟೆಡ್, GS ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಇರುತ್ತೆ. ಇದು 50 ಮಾರ್ಕ್ಸ್ಗೆ ಇರುತ್ತೆ. And 100 marks will be related to the technical with respect to the relevant branches. But ಇವತ್ತು ನಾನು ಮಾಡ್ತಿರೋಂಥ ವಿಡಿಯೋ ಬಂದು ಪಾರ್ಟ್ ಎ ಆಪ್ಟಿಟ್ಯೂಡ್ ರಿಲೇಟೆಡ್ ಆಗಿರುತ್ತೆ. ಆಪ್ಟಿಟ್ಯೂಡ್ ಅಂತಂದ್ರೆ ಎಲ್ಲ ಕಾಮನ್ ಟು ಆಲ್ ಬ್ರಾಂಚಸ್, ಎಲ್ಲ ಬ್ರಾಂಚಸ್ ಅವ್ರಿಗೆ ಇದೇ ಟೈಪ್ ಆಫ್ ಕ್ವಶನ್ಸ್ ಇರ್ತವೆ. ಸೊ ಲೆಟ್ us go through the questions, what type of questions will be asked in the examination and how we have to answer it and how quick we should be able to answer it ಅನ್ನೋದು ಶಾರ್ಟ್ಕಟ್ ಆ್ಯಂಡ್ ಮೆಥಡ್ಸ್ನ ನಾವು ನೋಡೋಣ ಅಂತ. ಸೊ ಲೆಟ್ us go ಸ್ಟೆಪ್ ಬೈ ಸ್ಟೆಪ್ ಗೈಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಯು ವಿಲ್ ಗೆಟ್ ಆಲ್ ದ ಅಪ್ಡೇಟ್ಸ್ ಫ್ರಮ್ ಅವರ್ ರಿಲೆವೆಂಟ್ ಚಾನಲ್. ಸೊ ದ ಫಸ್ಟ್ ಕ್ವಶನ್ ನೋಡೋದಾದ್ರೆ, ಕ್ವಶನ್ ನಂಬರ್ 1 ಏನು ಹೇಳುತ್ತೆ, ಇದು ಒಂದು ಪ್ಯಾಸೇಜ್ ಇದೆ ಗೈಸ್. ಏನಿದು ಪ್ಯಾಸೇಜ್? ಈ ತರ ಬರೋವಂಥದ್ದನ್ನ ನಾವು ಪ್ಯಾಸೇಜ್ ರೈಟಿಂಗ್ ಅಂತ ಕರಿತೀವಿ. ಈ ಪ್ಯಾಸೇಜ್ ಕೊಟ್ಟಿರ್ತಾರ, ಪ್ಯಾಸೇಜ್ನ ಓದ್ಬಿಟ್ಟು ಫಸ್ಟ್ ಅರ್ಥ ಮಾಡ್ಕೋಬೇಕು. ಪ್ಯಾಸೇಜ್ ಓದೋದಕ್ಕೆ ಅರ್ಜೆಂಟ್ ಮಾಡ್ಕೋಬೇಡಿ, ನಿಧಾನಕ್ಕೆ ಓದಿ. ಬಿಕಾಸ್ ಒಂದು ಪ್ಯಾಸೇಜ್ನ ಓದೋದ್ರಿಂದ ನೀವು ಒಂದು 5 ರಿಂದ 6 ಕ್ವಶನ್ಸ್ ತನಕ ನಿಮಗೆ ಇರುತ್ತೆ. ಯೂಶಲಿ 5 ಕ್ವಶನ್ಸ್ ಕೊಡ್ತಾರೆ. ಒನ್ ಪ್ಯಾಸೇಜ್ ದರ್ ವಿಲ್ ಬಿ ಮಿನಿಮಮ್ 5 ಕ್ವಶನ್ಸ್. ಸೊ ಹಾಗಾಗಿ ಒಂದು ಪ್ಯಾಸೇಜ್ ನಾವು ಓದಬೇಕಾದಾಗ ಕ್ಲಿಯರ್ ಆಗಿ ನೀಟಾಗಿ ಓದಿ. ಸೊ ಲೆಟ್ us ಗೋ ಥ್ರೂ ದ ಪ್ಯಾಸೇಜ್ ವಾಟ್ ದೇ ಹ್ಯಾವ್ ಗಿವನ್. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಡೈರೆಕ್ಷನ್, ಸ್ಟಡಿ ದ ಪ್ಯಾಸೇಜ್ ಬಿಲೋ ಟು ಆನ್ಸರ್ ದ ಕ್ವಶನ್ ದಟ್ ಫಾಲೋಸ್. ಅಂದ್ರೆ ನಾಟ್ ಓನ್ಲಿ ಒನ್ ಕ್ವಶನ್, ದೇರ್ ಆರ್ ಸೆವೆರಲ್ ಕ್ವಶನ್ಸ್. ಓಕೆ, ಫಸ್ಟ್ ಓದೋಣ. ಥಿಯರಿ ಏನಿದೆ. ಒನ್ ಡೇ ಎ ಲಯನ್ ವಾಸ್ ಸ್ಲೀಪಿಂಗ್ ಪೀಸ್ಫುಲಿ ಅಂಡರ್ ಎ ಟ್ರೀ. ಓಕೆ, ಎ ಸ್ಮಾಲ್ ಮೌಸ್ ರ್ಯಾನ್ ಓವರ್ ಹಿಸ್ ಬಾಡಿ. ಅಂದೆ ಒಂದು ಮರದ ಕೆಳಗಡೆ ಓಕೆ ಲಯನ್ ಕೂತಿದೆ. ಓಕೆ ಗೈಸ್, ಲಯನ್ ಮಲಗಿದೆ, ಸಾರಿ, ಇಟ್ ಈಸ್ ಸ್ಲೀಪಿಂಗ್. ಈ ಮಲಗಿದ್ದಾಗ ಏನಾಗುತ್ತೆ, ಒಂದು ರ್ಯಾಟ್ ಅನ್ನೋದು ಇದ್ರ ಮೇಲಿಂದ ನಡ್ಕೊಂಡು ಹೋಗುತ್ತೆ. ಏನು ರ್ಯಾಟ್ ಅನ್ನೋದು ಇದ್ರ ಮೇಲಿಂದ ನಡ್ಕೊಂಡು ಹೋಗುತ್ತೆ. ಎ ಸ್ಮಾಲ್ ಮೌಸ್, ನಾಟ್ ರ್ಯಾಟ್, ಇಟ್ ಇಸ್ ಎ ಮೌಸ್, ಸ್ಮಾಲ್ ಇಲಿ. ಓಕೆ, ಸಣ್ಣ ಇಲಿ ಏನಾಗುತ್ತೆ, ಇದ್ರ ಬಾಡಿ ಮೇಲಿಂದ ನಡ್ಕೊಂಡು ಹೋಗುತ್ತೆ. ಸೊ ದಟ್ ವೇಕಿಂಗ್ ಹಿಮ್ ಅಪ್ ಅಂದ್ರೆ ಯಾರು, ಲಯನ್ನ ಏಳಿಸುತ್ತೆ. ಆಗ ಲಯನ್ ವಾಸ್ ವೆರಿ ಆಂಗ್ರಿ ಅಂಡ್ ಕಾಟ್ ದ ಮೌಸ್ ವಿತ್ ಹಿಸ್ ಹ್ಯೂಜ್ ಪಾವ್ ಅಂದೇನು, ಈ ಕಾಳಲ್ಲಿ ಬರೋ ಅಂತಹ ಉಗುರುಗಳು. ಓಕೆ, ದೊಡ್ಡ ದೊಡ್ಡ ಗಾತ್ರದಲ್ಲಿ ಇರೋಂತಹ ಉಗುರು, ಲಯನ್ನಿನ ಉಗುರುಗಳು ಒಂದ್ಸಲ ಹಿಡಿತಂದೆ ಮುಗೀತು. ಸೊ ಆ ಕಾಳಿಂದ ಅದನ್ನ ಹಿಡ್ಕೊಂಡ್ಬಿಡುತ್ತೆ. ಮೌಸ್ನ ಹಿಡ್ಕೊಂಡಿದ ನಂತರ ಮೌಸು ದ ಮೌಸ್ ಟ್ರೆಂಬಲ್ಡ್ ವಿತ್ ಫಿಯರ್ ಅಂಡ್ ಬೆಗ್ಡ್ ಫಾರ್ ಮರ್ಸಿ. ನೋಡಿ, ಇಲ್ಲಿ ಕೆಲವು ವರ್ಡ್ಸ್ ನಾನು ತುಂಬಾ ಇಂಪಾರ್ಟೆಂಟ್ ಮಾರ್ಕ್ ಮಾಡ್ಕೋಬೇಕು. ಟ್ರೆಂಬಲ್ಡ್ ಅಂದ್ರೆ ಏನು, ಶಿವರ್ ಆಗ್ತಾ ಇದೆ. ವಿತ್ ಫಿಯರ್, ಟ್ರೆಂಬಲ್ಡ್ ವಿತ್ ಫಿಯರ್ ಅಂದ್ರೆ ಶಿವರ್ ಆಗ್ತಾ ಇದೆ ಭಯದಿಂದ. ಅಂಡ್ ಬೆಗ್ಡ್ ಫಾರ್ ಮರ್ಸಿ ಅಂದ್ರೆ ಬೇಡ್ಕೊಂತ ಇದೆ. ನನ್ನ ಏನಂತ ಬೇಡ್ಕೊಂತ ಇದೆ, ಬೇಡ್ಕೊಳೋದು ಸೆಂಟೆನ್ಸ್ ಅಲ್ಲಿ ಹಾಕಿದಾರೆ ನೋಡಿ. ಪ್ಲೀಸ್ ಡೋಂಟ್ ಈಟ್ ಮೀ, ಐ ಆಮ್ ಸ್ಮಾಲ್ ಅಂಡ್ ವೀಕ್, ಬಟ್ ಒನ್ ಡೇ ಐ ಮೇ ಹೆಲ್ಪ್ ಯು ಅಂತ ಹೇಳ್ತಾ ಇದೆ. ಅದು ಯಾವ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದೆ ಗೊತ್ತಿಲ್ಲ, ಬಟ್ ಮೌಸ್ ಹೇಳ್ತಾ ಇದೆ ಇಟ್ಕೊಂಡಿದ ನಂತರ ಭಯದಿಂದ ಶಿವರ್ ಆಗ್ತಾ ಬೆಗ್ ಮಾಡ್ಕೊಂತ ಇದೆ, ನನ್ನ ಬಿಟ್ಟುಬಿಡು, ತಿನ್ಬೇಡ, ನಾನು ಸಣ್ಣವಾಗಿದ್ದೀನಿ ಹಾಗೂ ವೀಕ್ ಇದ್ದೀನಿ, ಯಾವುದೋ ಒಂದು ದಿನ ನಾನು ನಿನಗೆ ಹೆಲ್ಪ್ ಆಗ್ತೀನಿ ಅಂತ ಹೇಳ್ತಾ ಇದೆ, ರಿಕ್ವೆಸ್ಟ್ ಮಾಡ್ಕೊತಾ ಇದೆ. ಬಟ್ ಆಗ ಲಯನ್ ಏನ್ ಮಾಡುತ್ತೆ ನೋಡಿ, ದ ಲಯನ್ ಲಾಫ್ಡ್ ಲೌಡ್ಲಿ ಅಂಡ್ ಸೆಡ್. ಲಯನ್ ಮೊದಲೇ ಗರ್ಜಿಸದೆ ಜೋರಾಗಿ ನಕ್ಕಿದ್ರೆ ಹೇಗಿರುತ್ತೋ ನೀವು ನೋಡಿದ್ರೆ ಇಲ್ವೋ,
ನಾನಂತೂ ನೋಡಿಲ್ಲ, ಬಟ್ ಲಯನ್ ನಕ್ಕಿದ್ರು ಸಹ ಜೋರಾಗೇ ಇರುತ್ತೆ ಅಂತ ಅದು ಹೇಳ್ತಾ ಇದ್ದಾರೆ. ದ ಲಯನ್ ಲಾಫ್ಡ್ ಲೌಡ್ಲಿ ಅಂಡ್ ಸೆಡ್, ಏನಂತ, ಯು ಹೆಲ್ಪ್ ಮೀ, ದಟ್ಸ್ ಫನ್ನಿ, ನೀನ್ ಕಾಮಿಡಿ ಮಾಡಕ್ಕೆ ಹೋಗ್ಬೇಡ ನನ್ನ ಹತ್ರ ಅಂತ ಹೇಳ್ತಾ ಇದ್ದ. ಬಟ್ ಹಿ ಡಿಸೈಡೆಡ್ ಟು ಲೆಟ್ ದ ಮೌಸ್ ಗೋ. ಇಲ್ಲಿ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಆತರ ಹೇಳಿದ್ಮೇಲೆ ನಗಾಡ್ತಾ ಹೇಳುತ್ತೆ, ನೀನ್ ನನಗೆ ಹೆಲ್ಪ್ ಮಾಡ್ತೀಯಾ, ಆದ್ರೂ ಓಕೆ, ಬಿಟ್ಟು ಬಿಡುತ್ತಾನ ಮಾತು. ಡಿಸೈಡೆಡ್ ಟು ಲೆಟ್ ದ ಮೌಸ್ ಗೋ. ಓಕೆ, ಇಲ್ಲಿ ಮೌಸ್ ಬಿಡುಗಡೆ ಆಯ್ತು. ಈಗ ಫ್ಯೂ ಡೇಸ್ ಲೇಟರ್ ಆದ್ಮೇಲೆ, ಫ್ಯೂ ಡೇಸ್ ಲೇಟರ್ ದ ಲಯನ್ ವಾಸ್ ಕಾಟ್ ಇನ್ ಎ ಹಂಟರ್ಸ್ ನೆಟ್. ನೋಡಿ, ಹಂಟರ್ ಅಂದ್ರೆ ಯಾರು, ನಮ್ತ ಯಾರೊಬ್ರು ಕಾಡಿಗೆ ಹೋಗಿರ್ತಾರೆ ಹಂಟ್ ಮಾಡೋದಕ್ಕೆ, ಗನ್ ಬಂದೂಕೆಲ್ಲ ಇಟ್ಕೊಂಡು. ಹಂಟರ್ ಏನ್ ಮಾಡ್ತಾನೆ, ದ ಲಯನ್ ವಾಸ್ ಕಾಟ್ ಇನ್ ಎ ಹಂಟರ್ಸ್ ನೆಟ್. ನೆಟ್ ಅಂತಂದೇನು, ಈ ತರ ನೀವು ನೋಡಿರ್ತೀರಾ, ಮೆಶ್ ತರ ಹಾಕಿರ್ತಾರೆ, ಒಂದೆರಡು ಗಿಡ ನಡುವೆ ಹಾಕಿರ್ತಾರೆ. ಓಕೆ, ಅಥವಾ ಕೆಳಗಡೆ ಇದರಲ್ಲಿ ನೆಲದ ಮೇಲೆ ಒಂದು ಮೆಶ್ ತರ ಹಾಕಿರ್ತಾರೆ. ಆ ಮೆಶ್ ಮೇಲೆ ಈಗ ಲಯನ್ ಸಿಕ್ಕಿಬಿದ್ದಿದೆ, ಲಯನ್ ಕಾಟ್ ಆಗಿದೆ. ಸೊ ಲಯನ್ ಅದ್ರ ಮೇಲೆ ಸಿಕ್ಬಿದ್ದಿದೆ ಅಂದಾಗ ಆ ನೆಟ್ ಅಲ್ಲಿ ಸಿಕ್ಬಿದ್ದಿದೆ. ಹಿ ರೋರ್ಡ್ ಲೌಡ್ಲಿ. ರೋರ್ಡ್ ಅಂದೇನು, ಕಿರ್ಚಾಡುತ್ತೆ, ಲಯನ್ ಗರ್ಜಿಸುತ್ತೆ. ಟ್ರೈಯಿಂಗ್ ಟು ಫ್ರೀ ಹಿಮ್ಸೆಲ್ಫ್. ಟ್ರೈಯಿಂಗ್ ಟು ಫ್ರೀ ಹಿಮ್ಸೆಲ್ಫ್ ಅಂದ್ರೆ ಹೊರಗಡೆ ಬರೋದಕ್ಕೆ ಕಿರ್ಚಾಡ್ತಾ ಇದೆ. ದ ಲಿಟಿಲ್ ಮೌಸ್ ಹರ್ಡ್ ಹಿಸ್ ಕ್ರೈಸ್. ನೋಡಿ, ಅದು ಅಳೋದನ್ನ, ಸಣ್ಣ ಮೌಸ್ ಏನಿದೆ ಇಲಿ, ಆ ಲಯನ್ ಅಳೋದನ್ನ ಕೇಳಿಸ್ಕೊಂಡು ಕ್ವಿಕ್ಲಿ ರ್ಯಾನ್ ಟು ಹೆಲ್ಪ್. ನೋಡಿ, ಇಮ್ಮಿಡಿಯೇಟ್ ಆಗಿ ಹೆಲ್ಪ್ಗೆ ಹೋಗುತ್ತೆ. ಎಲ್ಲಿದೆ ಅಂತ ಗೊತ್ತಿಲ್ಲ, ಆ ಸೌಂಡ್ ಕೇಳಿಸ್ಕೊಂತ ಓಡುತ್ತೆ. ದ ಮೌಸ್ ನಿಬ್ಬಲ್ಡ್ ಅಟ್ ದ ರೋಪ್ಸ್ with its sharp teeth and soon set the lion free. ಅದರ ಇಲಿಚಿಯ ಟೀತ್ ತುಂಬಾ ಶಾರ್ಪ್, ಸೊ ಅದರಿಂದ ರೋಪ್ ನ ಕಟ್ ಮಾಡ್ಬಿಟ್ಟು ಲಯನ್ ನ ಫ್ರೀ ಮಾಡುತ್ತೆ. ಆಗ ಲಯನ್ ನೋಡಿ, ದ ಲಯನ್ ವಾಸ್ ವೆರಿ ಗ್ರೇಟ್ಫುಲ್ ಅಂಡ್ ಸೆಡ್, ಐ ವಾಸ್ ರಾಂಗ್ ಟು ಲಾಫ್ ಅಟ್ ಯು. ನಾನ್ ನಿನ್ ಮೇಲೆ ಏನ್ ನೋಡಿ ನಗಾಡ್ದೆ ಅವತ್ತು, ಅದು ತಪ್ಪಾಯ್ತು. ಈವನ್ ಸ್ಮಾಲ್ ಫ್ರೆಂಡ್ಸ್ ಕ್ಯಾನ್ ಬಿ ಎ ಬಿಗ್ ಹೆಲ್ಪರ್ಸ್. ನೋಡಿ, ಇದು ನಮ್ಮ ಸಾರಾಂಶ, ಇದು ನಮ್ಮ ಸಮರಿ. ಈವನ್ ಸ್ಮಾಲ್ ಫ್ರೆಂಡ್ಸ್ ಕ್ಯಾನ್ ಬಿ ಆಫ್ ಎ ಬಿಗ್ ಹೆಲ್ಪರ್ಸ್ ಅಂತಾರಲ್ಲ, ಇದೆ ನೋಡಿ. ಅದಕ್ಕೆ ಹೇಳೋದು, ಕೀರ್ತಿ ಸಣ್ಣದಾದ್ರೂ ಅಲ್ಲ, ಮೂರ್ತಿ ಸಣ್ಣದಾದ್ರೂ ಕೀರ್ತಿ ದೊಡ್ಡದಿರುತ್ತೆ. ಅದಕ್ಕೆ ಮೂರ್ತಿನ ನೋಡಿ ಯಾವಾಗೂ ಹಂಚನೆ ಹಾಕ್ಬಾರ್ದು. ಓಕೆ, ಡು ನಾಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರಲ್ಲ, ಅದೇ ತರನೇ ಈವನ್ ಸ್ಮಾಲ್ ಫ್ರೆಂಡ್ಸ್ ಕ್ಯಾನ್ ಬಿ ಎ ಬಿಗ್ ಹೆಲ್ಪರ್ಸ್. ಫ್ರಮ್ ದಟ್ ಡೇ ದ ಲಯನ್ ಅಂಡ್ ದ ಮೌಸ್ ಬಿಕೇಮ್ ಎ ಗುಡ್ ಫ್ರೆಂಡ್ಸ್. ನೋಡಿ, ಇದು ನಮ್ಮ ಪ್ಯಾಸೇಜ್. ಈಗ ಪ್ಯಾಸೇಜ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾವು ಕ್ವಶನ್ ಓದಿ ಆನ್ಸರ್ ಮಾಡಕ್ ನೋಡೋಣ. ಇದೆಲ್ಲ ನೀವು ತುಂಬಾ ಬೇಗ ಓದ್ಬೇಕು ಗೈಸ್. ನಾನಿಲ್ಲಿ ನಿಮ್ಗೆ ನೀಟಾಗಿ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಪ್ಯಾರಾಗ್ರಾಫ್ ನ ಹೀಗೆ ಓದ್ಬೇಕು ಅಂತ ಹೇಳ್ತಾ ಇದೀನಿ. ಇದನ್ನೇ ನೀವು ಸ್ವಲ್ಪ ಬೇಗ ಓದ್ಬೇಕು. ಇದನ್ನೇ ಪಟಪಟ ಅಂತ ಓದೋದಾದ್ರೆ, ಒನ್ ಡೇ ಎ ಲಯನ್ ವಾಸ್ ಸ್ಲೀಪಿಂಗ್ ಪೀಸ್ಫುಲಿ ಅಂಡರ್ ಎ ಟ್ರೀ. ಸೊ ಟ್ರೀ ಕೆಳಗಡೆ ಮಲಗಿತ್ತು. ಎ ಮೌಸ್ ರ್ಯಾನ್ ಓವರ್ ಹಿಸ್ ಬಾಡಿ ವೇಕಿಂಗ್ ಹಿಮ್ ಅಪ್. ಓಕೆ, ಲಯನ್ ಎದ್ದೇಳ್ತು. ಅದಾದ ನಂತರ ದ ಲಯನ್ ವಾಸ್ ವೆರಿ ಆಂಗ್ರಿ ಅಂಡ್ ಕಾಟ್ ದ ಮೌಸ್ ವಿತ್ ಇಸ್ ಹ್ಯೂಜ್ ಪ್ಲಾ. ಹಿಡ್ಕೊಂತು. ಆದ್ಮೇಲೆ ಮೌಸ್ ಟ್ರೆಂಬಲ್ ಆಗ್ತಾ ಫಿಯರ್ ಅಲ್ಲಿ ಬೆಗ್ ಮಾಡ್ತಾ ಇದೆ, ಮರ್ಸಿಗೆ ಬೇಡ್ಕೊಂತಾ ಇದೆ, ನನ್ನ ತಿನ್ಮಕ್ ಹೋಗ್ಬೇಡ, ವೀಕ್ ಇದೀನಿ, ಸಣ್ಣ ಇದೀನಿ, ನಾನು ನಿನ್ಗೆ ಯಾವತ್ತೋ ಒಂದಿನ ಹೆಲ್ಪ್ ಆಗ್ತೀನಿ. ಅವಾಗ ಲಯನ್ ಜೋರಾಗಿ ನಗಾಡ್ತಾ ಹೇಳುತ್ತೆ, ನೀನ್ ನನಗೆ ಹೆಲ್ಪ್ ಆಗ್ತೀಯಾ, ಆದ್ರೂ ಬಿಟ್ಬಿಡ್ತೀನಿ ಅಂತ ಬಿಟ್ಬಿಡುತ್ತೆ. ಸೊ ನೆಕ್ಸ್ಟ್ ಡೇ ಲಯನ್ಗೆ ಒಂದು ಥಿಯರಿ ಸಾರಾಂಶ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಈ ತರ ಕ್ವಶನ್ಸ್ ನೋಡಿ ಏನ್ ಕೇಳಿದ್ದಾರೆ. ಹೂ ವೋಕ್ ಅಪ್ ದ ಲಯನ್ ಫ್ರಮ್ ಹಿಸ್ ಸ್ಲೀಪ್. ಯಾರು ಎದ್ದೇಳಿಸಿದ್ದು ಲಯನ್ ಇಂದ? ಬರ್ಡ, ಮೌಸ, ಹಂಟರ, ಮಂಕಿನ? ಮೌಸ್ ಎದ್ದೇಳಿಸಿದ್ದು. ಹಂಟರ್ ಏನ್ ಮಾಡ್ದ? ಲಯನ್ ನ ಕ್ಯಾಚ್ ಮಾಡ್ಕೊಂತಾನೆ. ಓಕೆ, ಇಲ್ಲಿ ಬರ್ಡ್, ಮಂಕಿ ಅನ್ನೋದು ಬರಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್, ಸೇಮ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಡಿಡ್ ದ ಮೌಸ್ ಬೆಗ್ ದ ಲಯನ್ ಫಾರ್? ಏನಕ್ಕಾಗಿ ಲಯನ್ ನ ಬೆಗ್ ಮಾಡ್ಕೊಳ್ಳುತ್ತೆ? ಫುಡ್ಗಾಗ? ಇಲ್ಲ. ಮರ್ಸಿಗಾಗಿ? ಎಸ್. ಫೇವರ್ಗಾಗ? ಇಲ್ಲ. ಪ್ಲೇಸ್ ಟು ಸ್ಟೇ? ಇಲ್ಲ. ಪ್ಲೇಸು, ಫೇವರು, ಫುಡ್ ಬರೋದೇ ಇಲ್ಲ. ಮರ್ಸಿ ಮಾಡ್ಕೊಳ್ಳುತ್ತೆ. ಅದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳೋದು, ಓದ್ಬೇಕಾದ ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಅಂಡ್ ಸಿಮಿಲರ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಡಿಡ್ ದ ಮೌಸ್ ಸೇವ್ ದ ಲಯನ್? ಹೇಗೆ ಮೌಸ್ ಲಯನ್ ನ ಸೇವ್ ಮಾಡ್ತು? ಬೈ ಕಾಲಿಂಗ್ ಫಾರ್ ಅದರ್ಸ್ ಅನಿಮಲ್ಸ್ ಫಾರ್ ಹೆಲ್ಪ್. ಯಾವ ಅನಿಮಲ್ ಹೆಲ್ಪ್ ತಗೊಂಡಿಲ್ಲ ಮೌಸು. ಬೈ ಲಿಫ್ಟಿಂಗ್ ದ ನೆಟ್ ಆಫ್ ಹಿಮ್. ಅಷ್ಟು ದೊಡ್ಡ ನೆಟ್ ನ ಮೌಸಿನ ಕೈಲೇ ಎತ್ತಕ್ಕಾಗುತ್ತಾ? ಇಲ್ಲ, ಚಾನ್ಸ್ ಇಲ್ಲ. ಬೈ ಡಿಸ್ಟ್ರಾಕ್ಟಿಂಗ್ ದ ಹಂಟರ್? ನೋ. ಬೈ ಚಿವಿಂಗ್ ಥ್ರೂ ದ ರೋಪ್ಸ್. ಕರೆಕ್ಟ್. ಚಿವಿಂಗ್ ಅಂತ ಅಂದ್ರೆ ಏನು? ನಥಿಂಗ್ ಬಟ್ ನಿಬ್ಬಲ್ಡ್ ಅಟ್ ದ ರೋಪ್ಸ್ ವಿತ್ ಇಟ್ಸ್ ಶಾರ್ಪ್ ಟೀತ್. ಇದು ಮಾಡಿರೋದು ಲಯನ್, ಅದನ್ನ ಚಿವಿಂಗ್ ಅಂತಾನು ಕರಿಬಹುದು. ಯಾವ್ದನ್ನ ಚೀವ್ ಮಾಡೋದ್ರಿಂದ ಲಯನ್ ಫ್ರೀ ಆಗುತ್ತೆ? ರೋಪ್ ನ ಚೀವ್ ಮಾಡೋದ್ರಿಂದ ಲಯನ್ ಫ್ರೀ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ದ ಮೌಸ್ ಸೇವ್ ದ ಲಯನ್? ಹೇಗೆ ಮೌಸ್ ಸೇವ್ ಮಾಡ್ತು? ಬೈ ಕಾಲಿಂಗ್ ಫಾರ್ ಅದರ್ಸ್ ಫಾರ್ ಹೆಲ್ಪ್? ನೋ, ಇದು ಆಲ್ರೆಡಿ ನಾವು ಆನ್ಸರ್ ಮಾಡಿದೀವಲ್ಲ. ಡಿಸ್ಟ್ರಾಕ್ಟಿಂಗ್ ಅಲ್ಲ, ಚಿವಿಂಗ್ ದ
ಚಿವಿಂಗ್ ದ ರೋಪ್ಸ್, ಚಿವಿಂಗ್ ಥ್ರೂ ದ ರೋಪ್ಸ್. ಅದಾದ್ಮೇಲೆ ಇನ್ನೊಂದು ಕ್ವಶನ್ ಏನು ನೋಡಿ, ವೈ ಡಿಡ್ ದ ಲಯನ್ ಲಾಫ್ ಅಟ್ ದ ಮೌಸ್? ಬಿಕಾಸ್ ದ ಮೌಸ್ ಪ್ರಾಮಿಸ್ ಟು ಹೆಲ್ಪ್ ದ ಲಯನ್ ಒನ್ ಡೇ. ಎಸ್ ಕರೆಕ್ಟ್, ಮೌಸ್ ಪ್ರಾಮಿಸ್ ಮಾಡುತ್ತೆ ನಾನು ನಿನಗೊಂದು ದಿನ ಹೆಲ್ಪ್ ಆಗ್ತೀನಿ ಅಂತ. ಇದೇ ಕರೆಕ್ಟ್ ಆನ್ಸರ್ ಗೈಸ್. ಬಿಕಾಸ್ ದ ಮೌಸ್ ಟ್ರೈಡ್ ಟು ಫೈಟ್ ದ ಲಯನ್? ನೋ, ಬಿಕಾಸ್ ದ ಮೌಸ್ ಟೋಲ್ಡ್ ಎ ಜೋಕ್. ಅಲ್ಲ, ಜೋಕ್ ಅಲ್ಲ ಹೇಳಿರೋದು, ಸೀರಿಯಸ್ ಆಗಿ ಟ್ರೆಂಬಲ್ ಆಗ್ತಾ ಹೇಳ್ತಾ ಇದೆ, ಅದು ಜೋಕ್ ಅಲ್ಲ. ಯಾರಾದ್ರೂ ಪ್ರಾಣ ಅಪಾಯದಲ್ಲಿದ್ದೆ ಅಂದಾಗ ಯಾರು ಜೋಕ್ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ಆ ತರ ಜೋಕ್ ಮಾಡ್ತಾನಂದ್ರೆ ಅವನೊಬ್ಬ ಹುಚ್ಚನೇ ಆಗಿರ್ಬೇಕು. ಓಕೆ, ಕ್ವಶನ್ ನ ಓದ್ಬೇಕಾದಾಗ ಆನ್ಸರ್ಸ್ ಸಹ ಕೇರ್ಫುಲ್ ಆಗಿ ರೀಡ್ ಮಾಡಿ ಗೈಸ್. ಬಿಕಾಸ್ ದ ಮೌಸ್ ಆಸ್ಕ್ಡ್ ಫಾರ್ ಫುಡ್? ನೋ ಚಾನ್ಸ್. ದ ಫಸ್ಟ್ ಆನ್ಸರ್ ಇಸ್ ದ ರೈಟ್ ಆಪ್ಷನ್. ವಾಟ್ ಲೆಸನ್ ಡಸ್ ದ ಸ್ಟೋರಿ ಟೀಚರ್ಸ್? ಏನ್ ಲೆಸನ್ ನಾವು ಈ ಸ್ಟೋರಿನಿಂದ ಕಲ್ತೀವಿ? ಈವನ್ ಇಲ್ಲಿ ಹೇಳ್ತಾರಲ್ಲ, ಈವನ್ ಎ ಸ್ಮಾಲ್ ಫ್ರೆಂಡ್ಸ್ ಕ್ಯಾನ್ ಬಿ ಎ ಬಿಗ್ ಹೆಲ್ಪರ್ಸ್ ಅಂತ ಹೇಳ್ತಾರೆ. ಆಲ್ವೇಸ್ ಬಿ ಸ್ಟ್ರಾಂಗ್ ಅಲ್ಲ. ಕೈಂಡ್ನೆಸ್ ಈಸ್ ನೆವರ್ ವೇಸ್ಟೆಡ್. ಓಕೆ, ಸಮ್ ವಾಟ್ ಕರೆಕ್ಟ್. ಅಂಡ್ ಲಯನ್ಸ್ ಆರ್ ದ ಕಿಂಗ್ಸ್ ಆಫ್ ದ ಜಂಗಲ್. ಇಲ್ಲಿ ಲಯನ್ ಕಿಂಗ, ಮೌಸ್ ಕಿಂಗ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದಿಬ್ಬರ ಹೆಲ್ಪ್ ಒಬ್ರಿಗೊಬ್ರು ಬೇಕಾಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಿರೋದು. ಸ್ಟ್ರೆಂತ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸೈಜ್? ನೋ ಚಾನ್ಸ್. ಸ್ಟ್ರೆಂತ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸೈಜ್ ಅಂದ್ರೆ ಲಯನ್ ಆಲ್ರೆಡಿ ಇಟ್ಕೊಂಡು ಕೊಲ್ಲಬೇಕಿತ್ತು. ಓಕೆ, ಸೊ ಇಲ್ಲಿ ಬರೋದೇನಂತಂದ್ರೆ ಕೈಂಡ್ನೆಸ್ ಈಸ್ ನೆವರ್ ವೇಸ್ಟೆಡ್. ಸೊ ಅದಕ್ಕಾಗಿ ಯಾರನ್ನ ಕೈಂಡ್ನೆಸ್ ತೋರಿಸ್ತಾರ ಅಂತಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿ, ಅವ್ರನ್ನ ಹೀಯಾಳ್ಸಕ್ ಹೋಗಬೇಡಿ. ಓಕೆ, ಹೀಯಾಳ್ಸಕ್ ಹೋಗಬೇಡಿ, ಜೋಕ್ ಮಾಡಕ್ ಹೋಗಬೇಡಿ. ಕೈಂಡ್ನೆಸ್ ಈಸ್ ನೆವರ್ ವೇಸ್ಟೆಡ್ ಅಂತಂದ್ರೆ ಯಾವತ್ತೋ ಒಂದಿನ ಹೆಲ್ಪ್ ಆಗುತ್ತೆ ಗೆಳೆಯರೆ. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದ್ರೆ, ಎ ಮ್ಯಾನ್ ಸ್ಪೆಂಡ್ಸ್, ಇದು ನೋಡಿ ಅರ್ಥಮೆಟಿಕ್ ಕ್ವಶನ್ಸ್ ಬಂದಿದೆ ಈಗ. ಓಕೆ, ಅರ್ಥಮೆಟಿಕ್ ಕ್ವಶನ್ಸ್ ಇದು ಯಾವ ಚಾಪ್ಟರ್ ಇಂದ ಇರ್ಬೋದು? ಎ ಮ್ಯಾನ್ ಸ್ಪೆಂಡ್ಸ್ 20% ಆಫ್ ಹಿಸ್ ಸ್ಯಾಲರಿ ಆನ್ ರೆಂಟ್ and 50% on groceries. If the salary is 12,000, how much does he spend on rent and groceries combined? ಎರಡು ಕಂಬೈನ್ಡ್ ಕೇಳ್ತಾ ಇದಾರೆ. ರೆಂಟು ಹಾಗೂ ಗ್ರಾಸರೀಸ್ ಮೇಲೆ ಎಷ್ಟು ಸ್ಪೆಂಡ್ ಮಾಡಿದ್ದಾನೆ? ರೆಂಟ್ ಮೇಲೆ ಎಷ್ಟು ಸ್ಪೆಂಡ್ ಮಾಡ್ತಾನೆ? 20%. ಅಂಡ್ ಗ್ರಾಸರೀಸ್ ಮೇಲೆ 15%. ಎರಡು ಆಡ್ ಮಾಡಿದ್ರೆ ಎಷ್ಟಾಯ್ತು? 35%. ಸೊ ಟೋಟಲ್ ಆಗಿ ಅವ್ನ ಸ್ಯಾಲರಿನಲ್ಲಿ 35% ಖರ್ಚು ಮಾಡಿದ್ದಾನೆ. ಅಂದ್ರೆ ಉಳಿದಿರೋದೆಷ್ಟು? ಹೌ ಮಚ್ ಡಸ್ ಈ ಸ್ಪೆಂಡ್ ಆನ್ ರೆಂಟ್ ಅಂಡ್ ಗ್ರಾಸರೀಸ್ ಅಂತ ಕೇಳಿದೆ. ಎಷ್ಟು ಸ್ಪೆಂಡ್ ಮಾಡಿದ್ದಾನೆ? ಟೋಟಲ್ 35%. ಎಷ್ಟದೊಳಗೆ? 12,000 ಒಳಗೆ. ಸೊ ಈ 12,000 ಎಲ್ಲಿ ಬರ್ಕೊಳ್ಳಿ. ಟೋಟಲ್ ಸ್ಯಾಲರಿ ಬಂದ್ಬಿಟ್ಟು ಎಷ್ಟಿತ್ತು? 12,000. ಸೊ ಸ್ಯಾಲರಿ ಈಸ್ 12,000 ಅಂದಾಗ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ರೆಂಟ್ ಅಂಡ್ ಗ್ರಾಸರೀಸ್ ಬಂದ್ಬಿಟ್ಟು 35%. ಇದರಲ್ಲಿ 35% ಅವ್ರು ಕೇಳ್ತಿರೋದು. ಸೊ 35% ಅಂತ ಹೇಗೆ ಮಾಡ್ತೀರಾ? ಜಸ್ಟ್ ಮಲ್ಟಿಪ್ಲೈ ಬೈ 35 ಡಿವೈಡೆಡ್ ಬೈ 100. 35% ಆಯ್ತು. 2 zeros ಕ್ಯಾನ್ಸಲ್ ಅಂಡ್ 12 ಇದನ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? 5 2 ಜಾ 10 ಅಂಡ್ ಟೋಟಲಿ ಸಮ್ 12 35 ಜಾ ಇಟ್ ವಿಲ್ ಆಲ್ಮೋಸ್ಟ್ 42 420 ಬರುತ್ತೆ. ಸೊ 420 ಅಂಡ್ ದಿಸ್ ಇಸ್ 0. ಸೊ ಇಷ್ಟು ರುಪೀಸ್ ಅವರು ರೆಂಟ್ ಹಾಗೂ ಗ್ರಾಸರೀಸ್ ಮೇಲೆ ಸ್ಪೆಂಡ್ ಮಾಡ್ತಾರೆ ಗೆಳೆಯರೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ 4,200 ವಿಲ್ ಬಿ ಯುವರ್ ಆನ್ಸರ್. ಓಕೆ, ಇದನ್ನ ಸ್ವಲ್ಪ ಬೇಗ ಮಾಡಬೇಕಾಗುತ್ತೆ. ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ, ಸೊ ದಟ್ ಇಟ್ ವಿಲ್ ಬಿಕಮ್ ಫಾಸ್ಟರ್. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಎಷ್ಟು? 5,500 ಅಟ್ ಎ ರೇಟ್ ಆಫ್ 6% ಫಾರ್ 3 years. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸಿಂಪಲ್ ಇಂಟ್ರೆಸ್ಟ್ ಈಸ್ PTR by 100. ಡೈರೆಕ್ಟ್ ಫಾರ್ಮುಲಾ ಗೈಸ್. P ಬಂದ್ಬಿಟ್ಟು ಅದು ಪ್ರಿನ್ಸಿಪಲ್ 5,500. T ಬಂದ್ಬಿಟ್ಟು ಟೈಮ್ ಈಸ್ 3 years. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 6%. ಓಕೆ, ಡಿವೈಡ್ ಬೈ 100 ಅಂತ ಮಾಡಿದೆ. 80 ಕ್ಯಾನ್ಸಲ್. ಅವಾಗ ಎಷ್ಟು ಬರುತ್ತೆ? 3 6 ಜಾ 18. 18 ಟೈಮ್ಸ್ ಆಫ್ 55 ಮಾಡಿದೆ, ಯು ವಿಲ್ ಗೆಟ್ 990. ಬರೀ ಸಿಂಪಲ್ ಇಂಟ್ರೆಸ್ಟ್ ಇದು. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಇಸ್ 990 rupees. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಇಸ್ ಹೌ ಮಚ್? ಇಟ್ಸ್ 990. ಸೊ ಸಿಮಿಲರ್ ಆಗಿ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ವಾಟ್ ಇಸ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ 2,000 rupees at 25% ಆನ್ಯುವಲ್ ಇಂಟ್ರೆಸ್ಟ್ 3 years? ನೋಡಿ, ಇದೇ ತರ ಸಿಂಪಲ್ ಕ್ವಶನ್ಸ್ ಇರುತ್ತೆ ಗೈಸ್. ನೆನ್ಪಿಟ್ಕೊಳ್ಳಿ, ಫಾರ್ಮುಲಾಸ್ ಗೊತ್ತಿದ್ರೆ ಸಾಕು. ಕಾಂಪೌಂಡ್ ಇಂಟ್ರೆಸ್ಟ್ ಫೈಂಡ್ ಮಾಡಬೇಕಂದ್ರೆ ನಿಮಗೆ ಟೋಟಲ್ ಅಮೌಂಟ್ ಗೊತ್ತಾಗಬೇಕು ಮೈನಸ್ ಪ್ರಿನ್ಸಿಪಲ್ ಅಮೌಂಟ್. ಅಮೌಂಟಿನ ಫಾರ್ಮುಲಾ ಏನು? ಅಮೌಂಟಿನ ಫಾರ್ಮುಲಾ ಬಂದು ನೆನ್ಪಿಟ್ಕೊಳ್ಳಿ, ಪ್ರಿನ್ಸಿಪಲ್ ಟೈಮ್ಸ್ ಆಫ್ 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಟೈಮ್ಸ್ ಆಫ್ ಟಿ. ಅಂದ್ರೆ ಏನು? ಪ್ರಿನ್ಸಿಪಲ್ ಬಂದ್ಬಿಟ್ಟು ಎಷ್ಟು? 2,000 ರೂಪಾಯಿ ಟೈಮ್ಸ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್ 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 25 ಅಂತಂದ್ರೆ 25% ಬರೆಯೋದಲ್ಲ, 0.25 ಅಂತ ಬರ್ಕೊಳ್ಳಿ. ಟೈಮ್ಸ್ ಆಫ್ ಟೈಮ್ ಎಷ್ಟಿದೆ? 3 years. ಇದು ಎಷ್ಟಾಯ್ತು? 2,000 ಇಂಟು 1.25 ಟೈಮ್ಸ್ ಆಫ್ 3. ಗೈಸ್, ಇದು ನೀವು ಸಿಂಪ್ಲಿಫಿಕೇಶನ್ ಮಾಡೋದಾದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತಂದ್ರೆ, ಸೊ ಗೈಸ್ ಇದನ್ನ ನೀವು ಸಿಂಪ್ಲಿಫೈ ಮಾಡೋದಾದ್ರೆ 1.25 ಟು ದ ಪವರ್ ಆಫ್ ಕ್ಯೂಬ್ ಮಾಡೋದಾದ್ರೆ ನಿಮಗೆ 1.953 ಅಂತ ಬರುತ್ತೆ. ಓಕೆ,
ಆ್ಯಂಡ್ ಇದನ್ನು ಮಲ್ಟಿಪ್ಲೈ ವಿತ್ 2000 ಮಾಡಿದೆ ಯು ವಿಲ್ ಗೆಟ್ 3906.25 ರುಪೀಸ್. ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಸ್ವಲ್ಪ ಕ್ವಿಕ್ ಇರ್ರಿ ಮ್ಯಾಥಮೆಟಿಕ್ಸಲ್ಲಿ. ಆ್ಯಂಡ್ ಈ ಅಮೌಂಟ್ ಬಂದು ನಿಮಗೆ ಬರೀ ಅಮೌಂಟ್ ಇದು, ಓಕೆ, ಇನ್ನು ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲ, ಜಸ್ಟ್ ಇಟ್ ಈಸ್ ಅನ್ ಅಮೌಂಟ್. ಈ ಅಮೌಂಟ್ನ ನೀವು ಕಾಂಪೌಂಡ್ ಇಂಟ್ರೆಸ್ಟ್ ಬರಬೇಕು ಅಂತಂದರೆ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ದಿಸ್ ಅಮೌಂಟ್ ಬೈ ಪ್ರಿನ್ಸಿಪಲ್ ಅಮೌಂಟ್. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 2000 ರೂಪಾಯಿ ಮಾಡಿದ್ರೆ ಎಷ್ಟು ಬರುತ್ತೆ? 1906.25 ರುಪೀಸ್. ಇದು ನಿಮ್ಮ ಕಾಂಪೌಂಡ್ ಇಂಟ್ರೆಸ್ಟ್ ಇಲ್ಲಿದೆ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್. ದ ಆವರೇಜ್ ಆಫ್ 4 ಕಾನ್ಸಿಕ್ಯೂಟಿವ್ಸ್ ಆಡ್ ನಂಬರ್ಸ್ ಈಸ್ 32. ವಾಟ್ ಈಸ್ ದ ಸ್ಮಾಲೆಸ್ಟ್ ಆಫ್ ದಿಸ್ ನಂಬರ್ಸ್? ವೆರಿ ಸಿಂಪಲ್ ಗೈಸ್. ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತಂದ್ರೆ ಏನು? ಲೆಟ್ ದ ಕಾನ್ಸಿಕ್ಯೂಟಿವ್ 4 ಕಾನ್ಸಿಕ್ಯೂಟಿವ್ ನಂಬರ್ಸ್ ಬಿ ಇದು. ಓಕೆ, x plus 6 ಇವು 4 ಕಾನ್ಸಿಕ್ಯೂಟಿವ್ ನಂಬರ್ಸ್. ಇದರ ಆವರೇಜ್ ಬಂದು ನಿಮ್ಗೆ ಎಷ್ಟು ಅಂತಿದ್ದಾರೆ? ಆವರೇಜ್ ಅಂದ್ರೆ ಏನು? ಇವು 4ನ ನೀವು ಏನು ಮಾಡಬೇಕು? ಆ್ಯಡ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, 1 2 ಇವು 4ನ ಆ್ಯಡ್ ಮಾಡಿದಾಗ ನಿಮ್ಗೆ ಬರೋದು ಆವರೇಜ್ ಆಫ್ ಆಲ್ ದಿಸ್ 4 ನಂಬರ್ಸ್ ಇಸ್ ಹೌ ಮಚ್ ಅಂತಿದ್ದಾರೆ? 32 ಅವ್ರು ಹೇಳ್ತಿರೋದು. ಸೊ ಇವಾಗ 4ನ ಆ್ಯಡ್ ಮಾಡೋದಾದ್ರೆ ನಿಮ್ಗೆ ಎಷ್ಟು ಬರುತ್ತೆ? 1x 2x 3x 4x. ಎಷ್ಟು? 4x ಇದಾವೆ. ಪ್ಲಸ್ 2 ಪ್ಲಸ್ 4 ಪ್ಲಸ್ 6 ಎಷ್ಟು? 12 ಡಿವೈಡೆಡ್ ಬೈ 4 ಈಕ್ವಲ್ಸ್ 32. ಈಗ 4 1 ಆ್ಯಂಡ್ ಇಲ್ಲಿ 3. ಇದನ್ನ ನೀವು 4ಇಂದ ಭಾಗ ಮಾಡೋದಾದ್ರೆ 4ನ ಕಾಮನ್ ತೊಗೊಂಡ್ರೆ ನಾನು ಇಲ್ಲಿ ಕ್ಯಾನ್ಸಲ್ ಮಾಡಲ್ಲ, ಸಾರಿ, ಇದನ್ನ ಹಾಗೆ ರೀ. 4x ಪ್ಲಸ್ 12 ಬೈ 4 ತಂದೆ x ಪ್ಲಸ್ 3 ಅಂತ ತೊಗೋಬೋದು ನಾವು, ಡಿವೈಡೆಡ್ ಬೈ 4 ಈಕ್ವಲ್ಸ್ 32. 4 and 4 get cancelled. X plus 3 is equals to 32. Therefore, x is equals to 32 minus 3 is how much? 29. So, nothing but the smallest number ಯಾವುದು? X. Correct? ಇವು 4 numbers ಅಲ್ಲಿ ಯಾವುದು smallest? X ಅನ್ನೋದೇ smallest. So, your 29 will be your right answer. Okay. A trader buys 5 items for 1000 rupees. Okay. 5 items ಎಷ್ಟಕ್ಕೆ? 5 items ಕೊಂಡಿದ್ದಾರೆ. 5x equals 1000. So, each item ಎಷ್ಟು? 1000 by 5 ಅಂದ್ರೆ ಎಷ್ಟು? 200 ರೂಪಾಯಿ. ಓಕೆ, ಅಂಡ್ ಸೆಲ್ಸ್ ಈಚ್ ಐಟಮ್ ಫಾರ್ 250 ರುಪೀಸ್. ನೋಡಿ, ಬೈ ಮಾಡಿರೋದು 200 ರೂಪಾಯಿಗೆ, ಸೆಲ್ ಮಾಡಿರೋದು 250 ರೂಪಾಯಿ ಒಂದು ಐಟಮ್ ಪರ್ ಐಟಮ್. ವಾಟ್ ಈಸ್ ದ ಟೋಟಲ್ ಪ್ರಾಫಿಟ್ ಅರ್ನ್ಡ್ ಬೈ ದ ಟ್ರೇಡರ್? ಟೋಟಲ್ ಪ್ರಾಫಿಟ್ ಹೇಗೆ ಐಡೆಂಟಿಫೈ ಮಾಡ್ತೀರಾ? ಇಲ್ಲೇ ಡೈರೆಕ್ಟ್ ಆಗಿ ಕೂಡ ನೀವು ಮಾಡ್ಬೋದು. ನೋಡಿ, ಈಚ್ ಐಟಮ್ ಬಂದ್ಬಿಟ್ಟು ನಿಮಗೆ 5 ಐಟಮ್ಸ್ಗೆ 1000 ರೂಪಾಯಿ ಅಂತಂದ್ರೆ ಒಂದು ಐಟಮ್ಗೆ 200 ರೂಪಾಯಿ. ಕರೆಕ್ಟಾ? ಈಗ ಬೈ ಮಾಡಿರೋದು 200, ಸೆಲ್ ಮಾಡಿರೋದು 50 ರೂಪಾಯಿ ಜಾಸ್ತಿ. ಅಂದ್ರೆ ಒಂದು ಐಟಮ್ ಮೇಲೆ 50 ರೂಪಾಯಿ ಅಂತಂದ್ರೆ 5 ಐಟಮ್ ಮೇಲೆ ಎಷ್ಟು ರೂಪಾಯಿ ಲಾಭ ಇದೆ? 5 50 250. 550 is 250 rupees is the profit. He brought at 1000 and sold at 1250. Okay. ಸೊ ಇಷ್ಟು ಗೈಸ್ ನಿಮ್ಮ ಇವತ್ತು ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಇದು ನಮ್ಮ ಸೆಕ್ಷನ್ 2 ಆಗಿರುತ್ತೆ. ಇದೇ ತರ ಸೆಕ್ಷನ್ 1 ಸಹ ಮಾಡಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಸೆಕ್ಷನ್ಸ್ ಅಲ್ಲಿ ನಾನು ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಹಾಗೂ ಜನರಲ್ ನಾಲೆಡ್ಜ್ ಅಂಡ್ ನೆಕ್ಸ್ಟ್ ಇದೇ ಥರ ಆಪ್ಟಿಟ್ಯೂಡ್ ಕ್ವಶನ್ಸ್ ಎಲ್ಲ ಪ್ರಿವಿಯಸ್ ಇಯರ್ ಪೇಪರಲ್ಲಿ ಇರೋದು ಸಾಲ್ವ್ ಮಾಡಿಸ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ಲೈಕ್ ಆಗಿದೆ, ಲೈಕ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ನಿಮ್ಮ ಗೆಳೆಯರಿಗೆಲ್ಲರಿಗೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ ಗೈಸ್, ಟೇಕ್ ಕೇರ್. ಆ್ಯಂಡ್ ಕೋರ್ಸ್ಗೆ ಏನಾದ್ರು ಬೇಕಿತ್ತಂತಂದರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ಕರೆ ಮಾಡ್ಬೋದು, ಅಥವಾ ಮೆಸೇಜ್ ಹಾಕಿ. ಇಟ್ಸ್ ಬೆಟರ್. ವಾಟ್ಸಪ್ ಮೆಸೇಜ್ ಇರುತ್ತೆ, ವಾಟ್ಸಪ್ ಮೆಸೇಜ್ ನಮ್ಮ ಟೀಮ್ ಅವರು ರೆಸ್ಪಾಂಡ್ ಮಾಡ್ತಾರೆ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್, ಟೇಕ್ ಕೇರ್, ಗುಡ್ ಡೇ, ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.